ಆಂಡರ್ಸನ್. ಈ ಕ್ರಿಕೆಟಿಗನ ಹೆಸರು ಕೇಳಿದಾಕ್ಷಣ ನೆನಪಿಗೆ ಬರೋದೇ ಏಕದಿನ ಪಂದ್ಯದಲ್ಲಿ ಅತಿ ವೇಗದ ದಾಖಲೆ ಬರೆದ ರೆಕಾರ್ಡ್. ನ್ಯೂಜಿಲೆಂಡ್ನ ಈ ಆಟಗಾರ T20 ಕ್ರಿಕೆಟ್ ವರ್ಲ್ಡ್ ಕಪ್ನಲ್ಲಿ ಅಮೆರಿಕ ಪರವಾಗಿ ಆಟವಾಡ್ತಿದ್ದಾರೆ. ಇಷ್ಟಕ್ಕೂ ಕಿವೀಸ್ ತಂಡಕ್ಕೆ ಗುಡ್ ಬೈ ಹೇಳಿ ಕ್ರಿಕೆಟ್ನಿಂದಲೇ ನಿವೃತ್ತಿ ಘೋಷಿಸಿದ್ದ ಆಂಡರ್ಸನ್ ನಂತರ ಅಮೆರಿಕ ಪರವಾಗಿ ಆಡಲು ಇಳಿದಿರುವ ಕಥೆಯೇ ರೋಚಕವಾದದ್ದು. ಹೆಂಡತಿಗಾಗಿ ಇಷ್ಟೆಲ್ಲ ಮಾಡಿದ್ರೆಂಬ ಅಪಹಾಸ್ಯಕ್ಕೂ ಈ ಆಟಗಾರ ಗುರಿಯಾಗಿದ್ದಾರೆ. ಅದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ನಡೆಯುತ್ತಿರುವ T20 ವರ್ಲ್ಡ್ ಕಪ್ ಈಗ ಸೂಪರ್ 8 ಹಂತಕ್ಕೆ ಬಂದಿದೆ. ಇದೇ ಮೊದಲ ಬಾರಿಗೆ ವಿಶ್ವಕಪ್ನಲ್ಲಿ ಆಡ್ತಿರುವ ಅಮೆರಿಕ ತಂಡ ಪಾಕಿಸ್ತಾನವನ್ನ ಸೋಲಿಸಿ ಸೂಪರ್ 8ಗೆ ಪ್ರವೇಶ ಪಡೆದಿದೆ. ಒಂದು ರೀತಿಯಲ್ಲಿ ಭಾರತದ ಬಿ ಟೀಮ್ನಂತಿರುವ USA ತಂಡದಲ್ಲಿ ಹೆಚ್ಚಿನ ಆಟಗಾರರು ಭಾರತೀಯ ಮೂಲದವರು. ಆದರೆ ಅವರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಷ್ಟೇ ಗುರುತಿಸಿಕೊಳ್ತಿದ್ದಾರೆ. ಹಾಗಿದ್ರೂ ಅಮೆರಿಕ ತಂಡದಲ್ಲಿ ಕ್ರಿಕೆಟ್ ಪ್ರೇಮಿಗಳಿಗೆ ಗೊತ್ತಿರುವ ಒಬ್ಬ ಆಟಗಾರ ಅಂದ್ರೆ ಅದು ಕೋರಿ ಆಂಡರ್ಸನ್. 2014ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 36 ಎಸೆತಗಳಲ್ಲಿ ಶತಕ ಬಾರಿಸಿ ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಹೆಸರಿನಲ್ಲಿದ್ದ ದಾಖಲೆಯನ್ನು ಮುರಿದು ಕೋರಿ ಆಂಡರ್ಸನ್ ವಿಶ್ವವಿಖ್ಯಾತಿ ಪಡೆದರು. ಅದೇ ಕಾರಣಕ್ಕಾಗಿ IPLನಲ್ಲೂ ಮುಂಬೈ ಇಂಡಿಯನ್ಸ್ ಮತ್ತು RCB ತಂಡಗಳು ಈ ಕೋರಿ ಆಂಡರ್ಸನ್ ಅನ್ನು ಖರೀದಿಸಿದ್ರು. ಆದರೆ IPLನಲ್ಲಿ ಮಿಂಚಲು ಕೋರಿ ಆಂಡರ್ಸನ್ ವಿಫಲರಾಗಿದ್ರು. ಈ ಕೋರಿ ಆಂಡರ್ಸನ್ ಇದ್ದಕ್ಕಿದ್ದಂತೆ USA ಪರವಾಗಿ ಕ್ರಿಕೆಟ್ ಆಡಲು ಇಳಿದಿದ್ದೇ ಒಂದು ರೋಚಕ ಕತೆ. ನ್ಯೂಜಿಲೆಂಡ್ನಲ್ಲಿ ಹುಟ್ಟಿದ್ದ ಕೋರಿ ಆಂಡರ್ಸನ್ ಕೇವಲ 16 ವರ್ಷದವರಾಗಿದ್ದಾಗಲೇ ಕಿವೀಸ್ ತಂಡದಲ್ಲಿ ಸ್ಥಾನ ಪಡೆದಿದ್ರು. ಆದರೆ ಅವರಿಗೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಪಾದಾರ್ಪಣೆ ಮಾಡಲು ಅವಕಾಶ ಸಿಕ್ಕಿದ್ದು 2013ರಲ್ಲಿ. ಅಲ್ಲಿಂದ ನಂತರ 2014ರಲ್ಲಿ ಅತಿ ವೇಗದ ಶತಕ ಸಿಡಿಸಿದ್ದ ಕೋರಿ ಆಂಡರ್ಸನ್ ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿದ್ರು. ಇವರ ದಾಖಲೆಯನ್ನ 2015ರಲ್ಲಿ AB ಡಿವಿಲಿಯರ್ಸ್ 31 ಎಸೆತಗಳಲ್ಲಿ ಸೆಂಚುರಿ ಬಾರಿಸುವ ಮೂಲಕ ಮುರಿದಿದ್ರು. ಆದರೆ ವೆಸ್ಟ್ ಇಂಡೀಸ್ ವಿರುದ್ಧದ ವೇಗದ ಸೆಂಚುರಿ ಬಾರಿಸಿದ್ರು ಅದೇ ಆಟವನ್ನ ಮುಂದುವರಿಸಿಕೊಂಡು ಹೋಗುವಲ್ಲಿ ವಿಫಲರಾದ ಕಾರಣದಿಂದ ಕಿವೀಸ್ ತಂಡದಲ್ಲೂ ಆಂಡರ್ಸನ್ ಸ್ಥಾನ ಕಳೆದುಕೊಂಡಿದ್ರು. ಇದರ ನಡುವೆ ಅಮೆರಿಕದಲ್ಲಿ ಡೊಮೆಸ್ಟಿಕ್ ಟೂರ್ನಿಯಲ್ಲಿ ಆಡಲು 2020ರಲ್ಲಿ ಕೋರಿ ಆಂಡರ್ಸನ್ ನ್ಯೂಜಿಲೆಂಡ್ ತಂಡಕ್ಕೆ ಗುಡ್ ಬೈ ಹೇಳಿದ್ರು. ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ನಿವೃತ್ತಿ ಘೋಷಿಸಿದ್ರು. ಇಷ್ಟಕ್ಕೂ ಅಮೆರಿಕದಲ್ಲಿ ಕ್ರಿಕೆಟ್ ಬದುಕು ಮುಂದುವರಿಸುವ ಕೋರಿ ಆಂಡರ್ಸನ್ ನಿರ್ಧಾರ ಕೇವಲ ಕ್ರಿಕೆಟ್ಗಾಗಿ ಮಾತ್ರ ಸೀಮಿತವಾಗಿರಲಿಲ್ಲ. ತನ್ನ ವೈಯಕ್ತಿಕ ಜೀವನದ ದೃಷ್ಟಿಯಿಂದಲೂ ನ್ಯೂಜಿಲೆಂಡ್ ಬಿಟ್ಟು ಅಮೆರಿಕಾದಲ್ಲಿ ನೆಲೆಸೋದಾಗಿ ಆಂಡರ್ಸನ್ ಹೇಳಿದ್ರು. ಇದಕ್ಕೆ ಕಾರಣ ಆಂಡರ್ಸನ್ ಪತ್ನಿ ಮೇರಿ ಮಾರ್ಗರೆಟ್. ಅಮೆರಿಕಾದ ಟೆಕ್ಸಾಸ್ನವರಾದ ಮೇರಿ ಮಾರ್ಗರೆಟ್ ಹಲವು ವರ್ಷಗಳಿಂದ ಕೋರಿ ಆಂಡರ್ಸನ್ ಜೊತೆ ಡೇಟಿಂಗ್ನಲ್ಲಿದ್ರು. 2018ರಲ್ಲಿ ಗ್ರೀಕ್ನ ಸುಂದರ ದ್ವೀಪವೊಂದರಲ್ಲಿ ಈ ಜೋಡಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು. ಆದರೆ ಆಂಡರ್ಸನ್ ನ್ಯೂಜಿಲೆಂಡ್ ತಂಡಕ್ಕೆ ಗುಡ್ ಬೈ ಹೇಳಿ ಅಮೆರಿಕದಲ್ಲಿ ನೆಲೆಸಿದ ನಂತರ 2021ರಲ್ಲಿ ಮೆಕ್ಸಿಕೋದ ರೆಸಾರ್ಟ್ ಒಂದರಲ್ಲಿ ಇಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಹೀಗೆ ಹೆಂಡತಿಗಾಗಿ ಹುಟ್ಟಿದ ದೇಶವನ್ನ ತೊರೆಯುವ ನಿರ್ಧಾರ ಮಾಡಿದ್ದಕ್ಕೆ ಹಲವರು ಆಂಡರ್ಸನ್ ಅವರನ್ನ ಗೇಲಿ ಮಾಡಿದ್ರು. ಹೆಂಡತಿಗಾಗಿಯೇ ದೇಶ ಬಿಡ್ತೀಯ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕೋರಿ ಆಂಡರ್ಸನ್ ಮಾತ್ರ ತನ್ನ ಹೆಂಡತಿಯ ಜೊತೆಗೆ ಕಾಲ ಕಳೆಯುತ್ತಾ ಅಮೆರಿಕ ಪರವಾಗಿ ಕ್ರಿಕೆಟ್ ಆಡಲು ಶುರು ಮಾಡಿದ್ರು. ಈಗ 2024ರ T20 ವರ್ಲ್ಡ್ ಕಪ್ ತಂಡದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಮತ್ತೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡ್ತಿದ್ದಾರೆ. ಸದ್ಯ USA ತಂಡ ಸೂಪರ್ 8 ಹಂತಕ್ಕೆ ತಲುಪಿದೆ. ಲೀಗ್ನಲ್ಲಿ ಕೋರಿ ಆಂಡರ್ಸನ್ ಹೇಳಿಕೊಳ್ಳುವಂತಹ ಸಾಧನೆ ಮಾಡಿಲ್ಲ. ಅವರ ಬ್ಯಾಟ್ನಿಂದಲೂ ಜಾಸ್ತಿ ರನ್ ಹರಿದು ಬಂದಿಲ್ಲ. ಹಾಗಿದ್ರೂ ಸೂಪರ್ 8 ಪಂದ್ಯಗಳಲ್ಲಿ ಆಂಡರ್ಸನ್ ಡೇಂಜರ್ ಆಗುವ ಸಾಧ್ಯತೆ ಇದ್ದೇ ಇದೆ. ಈ ವರ್ಲ್ಡ್ ಕಪ್ನಲ್ಲಿ ಆಲ್ರೆಡಿ ನ್ಯೂಜಿಲೆಂಡ್ ತಂಡ ಟೂರ್ನಿಯಿಂದಲೇ ಹೊರಬಿದ್ದಿದೆ. ಆದರೆ ಈ ಕಿವೀಸ್ ಆಟಗಾರ ಮಾತ್ರ ತನ್ನ ಹೊಸ ತಂಡದ ಜೊತೆಗೆ ಸೂಪರ್ 8ನಲ್ಲಿ ಆಡಲು ಅವಕಾಶ ಪಡೆದಿರೋದು ವಿಶೇಷ. ಕೋರಿ ಆಂಡರ್ಸನ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಲು ಮರಿಬೇಡಿ. ನಮಸ್ಕಾರ.